ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯ ಸೆಕ್ಷನ್ 290 ಪ್ರಕಾರ ಒಂದು ಅಪರಾಧಕ್ಕೆ ಸಂಬಂಧಪಟ್ಟಂತಹ ಆರೋಪಿ ಚಾರ್ಜಸ್ ಫ್ರೇಮ್ ಆದ ದಿನದಿಂದ 30 ಡೇಸ್ನ ಒಳಗಡೆ ಪ್ಲೀ ಬಾರ್ಗೇನಿಂಗ್ ಅಪ್ಲಿಕೇಶನನ್ನು ಫೈಲ್ ಮಾಡ್ಬೋದು. ಆ ಒಂದು ಅಪ್ಲಿಕೇಶನ್ ಅಪರಾಧಕ್ಕೆ ಸಂಬಂಧಪಟ್ಟಂತಹ ಒಂದು ಬ್ರೀಫ್ ಆದಂತಹ ಡಿಸ್ಕ್ರಿಪ್ಷನನ್ನು ಹೊಂದಿರಬೇಕು. ಆ ಒಂದು ಅಪ್ಲಿಕೇಶನ್ನ ಜೊತೆ ಅಫಿಡವಿಟ್ ಇರಬೇಕು. ಆ ಅಫಿಡವಿಟ್ನಲ್ಲಿ ಆ ಆರೋಪಿ ಪ್ಲೀ ಬಾರ್ಗೇನಿಂಗ್ ಅಪ್ಲಿಕೇಶನನ್ನು ಸ್ವತಃ ತಾನೇ ಅಂದರೆ ವ್ಯಾಲಂಟರಿಯಾಗಿ ಫೈಲ್ ಮಾಡ್ತಾ ಇದ್ದೀನಿ ಅಂತ ಹೇಳಬೇಕು. ನನಗೆ ಅಪರಾಧದ ಬಗ್ಗೆ ಗೊತ್ತಿದೆ, ಅದರ ಪನಿಷ್ಮೆಂಟ್ನ ಬಗ್ಗೆ ಗೊತ್ತಿದೆ ಅಂತನ್ನೋದನ್ನು ಅಫಿಡವಿಟ್ನಲ್ಲಿ ಹೇಳಬೇಕು. ಪ್ಲೀ ಬಾರ್ಗೇನಿಂಗ್ ಮಾಡಿದರೆ ಎಷ್ಟು ಶಿಕ್ಷೆ ಆಗುತ್ತೆ ಅನ್ನೋದು ನನಗೆ ಗೊತ್ತಿದೆ ಅಂತೇಳಿ ಗೊತ್ತಿರಬೇಕು, ಅದರಲ್ಲಿ ಹೇಳಿರಬೇಕು. ಮತ್ತು ಪ್ರೀವಿಯಸ್ಲಿ ಇಂಥದೇ ಸೇಮ್ ಅಫೆನ್ಸ್ನಲ್ಲಿ ಚಾರ್ಜ್ ಆಗಿ ಕನ್ವಿಕ್ಟ್ ಆಗಿಲ್ಲ ಅಂತ ಅನ್ನೋದನ್ನು ಅದರಲ್ಲಿ ಹೇಳಬೇಕು. ಇಷ್ಟೆಲ್ಲ ಅಂಶಗಳನ್ನು ಆ ಅಫಿಡವಿಟ್ ಒಳಗೊಂಡಿದ್ದರೆ, ಆ ಅಪ್ಲಿಕೇಶನ್ನ ಜೊತೆ ಅದನ್ನು ಫೈಲ್ ಮಾಡಿದರೆ ಆಗ ಕೋರ್ಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರಿಗೆ ಮತ್ತು ಕಂಪ್ಲೇನೆಂಟ್ಗೆ ನೋಟಿಸನ್ನು ಇಶ್ಯೂ ಮಾಡುತ್ತೆ. ನೆಕ್ಸ್ಟ್ ಡೇಟ್ ಆಫ್ ಹಿಯರಿಂಗ್ಗೆ ಅಕ್ಯೂಸ್ಡ್ಗೆ ಅಪಿಯರ್ ಆಗೋದಕ್ಕೆ ಕೋರ್ಟ್ ಹೇಳುತ್ತೆ. ನೆಕ್ಸ್ಟ್ ಡೇಟ್ನಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಥವಾ ಕಂಪ್ಲೇನೆಂಟ್ ಅಪಿಯರ್ ಆದಾಗ ಅವತ್ತಿನ ದಿವಸ ಕೋರ್ಟ್ ಹಾಲ್ನಲ್ಲಿರುವಂತಹ ಎಲ್ಲ ಪಾರ್ಟಿಗಳನ್ನು ಹೊರಗಡೆ ಕಳಿಸಿ ಆ ಒಂದು ಆರೋಪಿಯ ಹೇಳಿಕೆಗಳನ್ನು ಕ್ಯಾಮ್ರಾದಲ್ಲಿ ತೆಗೆದುಕೊಳ್ಳಲಾಗುತ್ತೆ. ಇಲ್ಲಿ ಆರೋಪಿ ವ್ಯಾಲಂಟರಿಯಾಗಿ ಈ ಅಪ್ಲಿಕೇಶನನ್ನು ಫೈಲ್ ಮಾಡಿದ್ದಾನೆ ಅನ್ನುವಂಥದ್ದನ್ನು ಕನ್ಫರ್ಮ್ ಮಾಡಿಕೊಳ್ಳಲಾಗುತ್ತೆ. ಒಂದು ವೇಳೆ ಆರೋಪಿ ಅಪ್ಲಿಕೇಶನನ್ನು ವ್ಯಾಲಂಟರಿಯಾಗಿ ಫೈಲ್ ಮಾಡಿದ್ದಾನೆ ಅನ್ನುವಂಥದ್ದನ್ನು ಕನ್ಫರ್ಮ್ ಮಾಡಿಕೊಂಡಾಗ, ಸ್ಯಾಟಿಸ್ಫೈ ಆದಾಗ ಅಕ್ಯೂಸ್ಡ್ ಮತ್ತು ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಥವಾ ಕಂಪ್ಲೇನೆಂಟ್ಗೆ 60 ಡೇಸನ್ನು ಟೈಮನ್ನು ಕೊಡಲಾಗುತ್ತೆ. ಮ್ಯೂಚುವಲ್ಲಿ ಏನಾದರೂ ಮಾತುಕತೆಗಳನ್ನು ಆಡಿಕೊಳ್ಳುವಂಥದ್ದಿದ್ದರೆ ಅವರಿಗೆ ಒಂದು ಸಮಯವನ್ನು ಕೊಡಲಾಗುತ್ತೆ. ಆ ಒಂದು ಮ್ಯೂಚುವಲ್ಲಿ ಸ್ಯಾಟಿಸ್ಫ್ಯಾಕ್ಟರಿ ಡಿಸ್ಪೋಸಿಷನ್ನ ಪ್ರಕಾರ ವಿಕ್ಟಿಮ್ಗೆ ಕಂಪನ್ಸೇಷನನ್ನು ಕೊಡುವಂಥದ್ದು, ಕೇಸ್ಗೆ ಸಂಬಂಧಪಟ್ಟಂಥ ಇನ್ಯಾವುದೇ ಎಕ್ಸ್ಪೆನ್ಸಸ್ಗಳಿದ್ದರೆ ಅವೆಲ್ಲವೂ ಕೂಡ ಆ ಒಂದು ಮ್ಯೂಚುವಲಿ ಸ್ಯಾಟಿಸ್ಫ್ಯಾಕ್ಟರಿ ಡಿಸ್ಪೋಸಿಷನ್ನಲ್ಲಿ ಇರಬೇಕು. ಆ ಸಮಸ್ಯೆಯನ್ನು, ಆ ಒಂದು ಅಫೆನ್ಸನ್ನು ಫಿಕ್ಸ್ ಮಾಡಲಾಗುತ್ತೆ. ಒಂದು ವೇಳೆ ಕೋರ್ಟ್ಗೆ ಆರೋಪಿ ವ್ಯಾಲಂಟರಿಯಾಗಿ ಅಪ್ಲಿಕೇಶನ್ನ ಫೈಲ್ ಮಾಡಿಲ್ಲ, ಒತ್ತಾಯದ ಮೇಲೆ ಮಾಡಿದ್ದಾನೆ, ಅಥವಾ ಆತ ಪ್ರೀವಿಯಸ್ಲಿ ಸೇಮ್ ಅಫೆನ್ಸ್ನಲ್ಲಿ ಕನ್ವಿಕ್ಟ್ ಆಗಿದ್ದಾನೆ, ಸೊ ಇದೆಲ್ಲ ಗೊತ್ತಾದ ಮೇಲೆ ಕೋರ್ಟ್ ಆ ಒಂದು ಅಪ್ಲಿಕೇಶನನ್ನು ರಿಜೆಕ್ಟ್ ಮಾಡುತ್ತೆ ಮತ್ತು ಪ್ರೊಸೀಡಿಂಗ್ಸನ್ನು ಕಂಟಿನ್ಯೂ ಮಾಡುತ್ತೆ.